ಸ್ಮಾರ್ಟ್ ಸಿಟಿ ಅಂತ ಹೇಳಿ ತಗೊಂಡ್ಕೊಂಡು ಬಂದು 971 ಕೋಟಿ ರೂಪಾಯಿ 40% ಅಲ್ಲಿ ಎಲ್ಲಿ ಖರ್ಚು ಮಾಡಿದ್ರು ಅದನ್ನ ಹೇಳಿ. ಅದೇ ಧೂಳು ಕಾರಣ ಅಂತ ನೀವು ಅವಕಾಶ ಮಾಡಿಕೊಟ್ರ ಜನತೆ ಯಾಕೆ ನಾವು ಮಾಡಿ ಕೆಲಸ ಮಾಡಂಗಿಲ್ಲ? ಯುವಕರದಾರ 20 ವರ್ಷದಿಂದ ಕೆಲಸ ಮಾಡಾರ ಪಾರ್ಟಿಗೆ, ಯುವಕರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಐತಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಯಾವ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ಹೌದಂತೇನಿ. ಧಾರವಾಡದ ಹುಬ್ಬಳ್ಳಿ, ನಾನು ನಿಮಗೆ ಫ್ಯಾಕ್ಟ್ಸ್ ಫಿಗರ್ಸ್ ಸುಮ್ಮನೆ ಮಾತಾಡ್ತಾ ಇಲ್ಲ, ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡ್ತೇವೆ. ಹೇಳಿಲ್ಲ ಅವರು. ಇಷ್ಟಿದ್ರೆ ಈ ರಿಪೋರ್ಟ್ ಅಲ್ಲಿ ಯಾಕಪ್ಪ ಓಕೆ, ನೀವು ಪ್ರಹ್ಲಾದ್ ಜೋಶಿ ತಡಿಯೋಣ ನಾನಿದ್ದೀನಿ. ನೀವು ಪ್ರಹ್ಲಾದ್ ಜೋಶಿ ಬಗ್ಗೆ ಬಿಜೆಪಿ ಬಗ್ಗೆ ಆರೋಪವನ್ನು ಮಾಡಿದ್ರಿ. ನೀವು ಹೇಳ್ತಾ ಇದ್ರಿ ಜನಗಳು ಈ ನಮಗೆ ಅವಕಾಶ ಕೊಡಬೇಕು ಅಂತೇಳಿ. ನೀವು ಹೇಳ್ತೀರಿ ಇಷ್ಟೊಂದು ಫೇಲ್ಯೂರ್ ಇದ್ದಾರೆ ನಿಮ್ಮ ಪ್ರಕಾರ. ಜನಗಳು ನಿಮ್ಮ ಮಾತನ್ನ ಕೇಳಂಗೆ ನಿಮ್ಮನ್ನ ಕೇರೆ ಮಾಡ್ತಾ ಇಲ್ವೇನು? ಜನ ಕೇರ್ ಮಾಡ್ಬೇಕಲ್ಲ ನಿಮ್ಮನ್ನ, ಹಿಂಗ್ ತಪ್ಪು ಮಾಡಿದ್ದಾರೆ ಅಂತೇಳಿ ನಿಮ್ಮನ್ನ ಆರಿಸ್ಬೇಕಲ್ಲ. 28 ವರ್ಷದ ನಿಮ್ಮನ್ನ ಕೇರೆ ಮಾಡ್ತಾ ಇಲ್ಲ ಯಾಕೆ? ಅವರಿಗೆ ಸರಿಯಾದ ಪ್ರಶ್ನೆ ಕೇಳಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವೇವ್. ಇದೇನಾಯ್ತಲ್ಲ ಅದನ್ನು ನಾವು ಮಾತಾಡ್ಬೇಕಾಗ್ತತಿ. ಹಿಂದೆ ಏನಾಯ್ತು? ಮೊದಲೇದಾಗಿ ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಜೋಶಿ ಸಾಹೇಬ್ರು ಏನದಾರಲ್ಲ, ತಮ್ಮ ಸ್ವಂತ ಬಲದಿಂದ ನಾನು ಎಲೆಕ್ಟ್ ಮಾಡ್ರಿ ಅಂತ ಯಾವಾಗೂ ಕೇಳ್ಕೊಂಡಿಲ್ಲ. 1ನೇ ಸಾರಿ ಯಡಿಯೂರಪ್ಪನವರ ಅವ್ರ ಸಲುವಾಗಿ ಓಟ್ ಹಾಕ್ರಿ ಅಂತೇಳಿ ಗೆದ್ದು ಬಂದವರು. 2ನೇ ಸಾರಿ ವಾಜಪೇಯಿ ಅವ್ರ ಹೆಸರಲ್ಲಿ ಗೆದ್ದು ಬಂದವರು. 3ನೇ ಸಾರಿ ಮೋದಿ ಅವ್ರ ಹೆಸರಲ್ಲಿ, 4ನೇ ಸಾರಿ ಮೋದಿ ಹೆಸರಲ್ಲಿ. ಇನ್ನೇನಾಗ್ತದೆ ಹೇಳ್ರಿ? ಇವರು ತಮ್ಮ ಸ್ವಂತ ಬಲದಿಂದ ನನಗ ಮೋದಿ ಬೇಡ, ನನಗೇನು, ನನಗೆ ಹೋದ್ ಸಾರಿ ಪುಲ್ವಾಮಾ ಅಂತ ಒಂದು ವಿಚಾರ ಇಟ್ಕೊಂಡು ಏನು ಗೆದ್ದು ಬಂದ್ರಲ್ಲ, ನಿಜವಾಗ್ಲೂ ಅವ್ರ ನಮ್ಮ ಏನು ವೀರ ಮರಣ ಅಪ್ಪಿದಾರಲ್ಲ, ಆತ್ಮಕ್ಕೆ ಶಾಂತಿ ಸಿಗ್ತದೆ. ಓಕೆ, ನಾನು ಬಿಜೆಪಿ ಕೇಳಕ್ಕೆ ಇಷ್ಟಪಡ್ತೇನೆ. ಒಂದ್ ನಿಮಿಷ, ಬಿಜೆಪಿ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಳೆದ ಬಾರಿ ಕುಮಾರಸ್ವಾಮಿ ಇದೇ ಪ್ರಹ್ಲಾದ್ ಜೋಶಿ ಮೇಲೆ ಬೇಶ್ವೆ ಸಂತಾನದವರು ಶಿವಾಜಿ ವಿಚಾರವನ್ನ ತಂದ್ರು. ಇಷ್ಟೆಲ್ಲ ರಾಷ್ಟ್ರೀಯ ವಿಚಾರಗಳನ್ನ ತಂದ ನಂತರ ಕೂಡ ಅದು ಹೆಂಗೆ ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜೊತೆ ಹೋಗುತ್ತೆ? ಅದು ಹೆಂಗೆ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಬೇಶ್ವೆ ವಿಚಾರವನ್ನ ಮಾತನಾಡಿದ್ರು? ಅಂದ್ರೆ ಶಿವಾಜಿ ಮಹಾರಾಜರನ್ನ ನಾಶ ಮಾಡೋದಕ್ಕೆ ಒಂದು ಏನು ಸಮುದಾಯ ಟ್ರೈ ಮಾಡಿತ್ತು ಅಂತ ಹೇಳಿ ಒಂದು ಆರಂಭ ಮಾಡ್ತಾರೆ. ಈಗ ನೀವು ಅವ್ರ ಜೊತೆ ಕೈ ಜೋಡಿಸ್ತೀರಿ ಅಂದ್ರೆ ನೀವು ಅಧಿಕಾರಕ್ಕಾಗಿ ಏನ್ ಬೇಕಿದ್ರು ಮಾಡ್ತೀರಾ? ಈ ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕಾಗಿದೆ, ತಿಳಿತಾ? ಅದರಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಅಷ್ಟೇ. ಅದಕ್ಕೋಸ್ಕರ ಇವರೇನು ಹಿಂದೆ ಯಾರ ಜೊತೆ ಕೈ ಜೋಡಿಸಿಲ್ಲ. ಇವತ್ತು ಇಂಡಿ ಅಂತೇಳಿ ಮಾಡಿ ಇಡೀ ಬಿಜೆಪಿ ವಿರುದ್ಧ ಎಲ್ಲ ಭ್ರಷ್ಟರು ಕೂಡಿ ಒಂದಾಗಿದ್ದಾರೆ ಅಂತ. ಅದರಲ್ಲಿ ಇದು ರಾಜಕಾರಣ. ನಾವು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಎಲ್ಲರ ಜೊತೆ ನಾವು ಕೈ ಜೋಡಿಸಿದ್ವಿ. ಆದ್ರೆ ಇವ್ರ ತರ ಇಂಡಿ ಅಂತೇಳಿ ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಯಾವುದು ಅಜೆಂಡಾ ಇಲ್ಲ. ಅವ್ರದ್ದು ಅಭಿವೃದ್ಧಿ ಅಜೆಂಡಾ ಇಲ್ಲ, ದೇಶದ ಅಜೆಂಡಾ ಇಲ್ಲ, ಕೇವಲ ಮೋದಿ ಅಂತೇಳಿ ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಇದೆಂತ ರಾಜಕಾರಣ? ಹೇಳಿದ್ರಿ ಕರೆಕ್ಟ್ ಅಲ್ಲ. ನನಗೆ ಒಂದು ಉತ್ತರ ಕೊಡ್ರಿ. ಅವರು ಕೂಡ ಹಿಂದೆ ಜೆಡಿಎಸ್ ಹೇಳ್ತಾ ಇದ್ದಾರೆ ನೋಡಿ, ಇಂಡಿ ಅಲ್ಲ, ಅವ್ರಿಗೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಾವ್ ಏನ್ ರಿಸಲ್ಟ್ ತೋರಿಸ್ಬೇಕೋ ತೋರಿಸ್ತೇವೆ. 136 ಗೆದ್ದು ತೋರಿಸ್ತೇವೆ. ಸ್ವಲ್ಪ ಆದ್ರೂ ಇರ್ಲಿ, ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯ ಐತಾ? ಆಯ್ತ್ರಿ. ನಮ್ದೇನಿದೆಲ್ಲ, ನಮ್ದು ಬಡವರ ರಕ್ತದಲ್ಲೂ ಕಾಂಗ್ರೆಸ್ ಐತಿ ಸರ್. ಅದ ಮೋಸದ ಗೆಲುವದ ಈ ಸಲ ಬರ್ಲಿ ಗೊತ್ತಾಗ್ತದೆ. 28 ಸ್ಥಾನ ಗೆದ್ದಿದ್ದೆ ನಾವು. ಅದ ಮೋಸದಿಂದ ಗೆದ್ದಿದ್ದು. ಹೇಳಿ 136 ಸೀಟ್ ನೀವು ಹೆಂಗ್ ಮಂದಿರ ಕೊಡ್ತಾ ಹೆಣ್ಮಕ್ಳಿಗೆ ಬೇಕು ಮಾಡಿ ಅವ್ರಿಗೆ ಎಲ್ಲ ಇದು ಕೊಟ್ಟು ಗ್ಯಾರಂಟಿ ಕೊಟ್ಟು ಅಲ್ಲ. ನಿಮ್ಮ ಹಾಗೆ ನಾವು 15 ಲಕ್ಷ ಹಾಕ್ತೇವೆ ಅಂತ ಹೇಳಿ ಬೇಕೂಫರನ್ನ ಮಾಡ್ಲಿಲ್ಲ. ಬದಲಾಗಿ 2000 ಹಾಕ್ತೇವೆ ಅಂತ ಹೇಳಿ 2000 ಕೊಟ್ಟಂತ ಸರ್ಕಾರ ನಮ್ದು. 2000 ಕೊಟ್ಟಂತ ಸರ್ಕಾರ. ನೀವು ಮಾಡಿದ್ರಲ್ಲ 0 ಅಕೌಂಟ್, ನೀವು ಮಾಡಿದ್ರಲ್ಲ 0 ಅಕೌಂಟ್. ಆ 0 ಅಕೌಂಟ್ಗೆ 1 ರೂಪಾಯಿ ಇಲ್ಲ 15 ರೂಪಾಯಿ ಹಾಕಕ್ಕಾಗ್ಲಿಲ್ಲ ನಿಮ್ ಕೈಲಿ. ನಾವು 2000 ಹಾಕಿದ್ದೇವೆ. 5 kg ಅಕ್ಕಿ ಹಣವನ್ನ ಹಾಕ್ತಾ ಇದ್ದೇವೆ. ಬೋಗಸ್ ಗ್ಯಾರಂಟಿ ನಿಮ್ದು, ನಮ್ದು ಪ್ಯೂರ್ ಗ್ಯಾರಂಟಿ. ಏನು ನಮ್ದು ಪ್ಯೂರ್ ಗ್ಯಾರಂಟಿ. ಬಿಜೆಪಿ ಅವರಿಗೆ ಹಿಂದೂ ಮುಸ್ಲಿಂ ನ್ಯಾಯ ಹಚ್ಚೋದು ಬಿಟ್ರೆ ಬೇರೆ ಯಾವುದೇ ತರದ ಅವ್ರಲ್ಲಿ ಆಸೆ ಇಲ್ಲ. ಹಿಂದೂ ಮುಸ್ಲಿಂ ನ್ಯಾಯ ಹಚ್ಚಿ 20 ವರ್ಷವಾಗಿ ಹೇಳ್ತಾ ಇದ್ದಾರೆ. ಜನರಿಗೆ ಅರ್ಥ ಆಗಿದೆ. ನೀವು ಮಾಡಲ್ವಾ? ಈಗ ನೇಹ ಹತ್ಯೆ ಆದಾಗ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು. ನಿಮ್ಮದೇ ಕಾಂಗ್ರೆಸ್ ನಾಯಕ ನೀವು ಪ್ರೊಟೆಸ್ಟ್ ಮಾಡಲೇ ಇಲ್ಲ. NSUI ನೋಡ್ರಿ, ದುರುಪಯೋಗ ಪಡಿಸ್ಕೊಂಡು ಬಿಜೆಪಿ ಅವರು ಎಂದೂ ಇಲ್ಲದ ಹಿರೇಮಠರ ಪ್ರೀತಿ ನೇಹ ಸತ್ತಾಗಿ ಯಾಕೆ ಬಂತು?
ಆರ್ಸ್ ಬಂದಿಲ್ರಿ ಬಿಜೆಪಿ ಅವರು. ಫ್ರೀ ಬಸ್ಸಲ್ಲಿ ಹೋಗ್ತಿಲ್ಲ ನೀವು? ಏ ನಮಗ್ ಬ್ಯಾಡ್ರಿ, ಯಾರಿಗೆ ಬೇಕಾದ ಬಸ್ ಹೊತ್ಕೊಂಡು ಹೋಗಿ ಬಿದ್ದು ಸಾಯರ್ ಯಾರು ಬೇಕಾ? ಇವತ್ತು ಫ್ರೀ ಬಸ್ ಹತ್ತಿ ಬಂದಾರ ನೋಡ್ರಿ ಅವ್ರು ಇಲ್ಲಿಗೆ, ಕೇಳ್ರಿ ಅವ್ರಿಗೆ. ನಾವು ಅಭಿವೃದ್ಧಿ ಕೊಟ್ಟು ಆರ್ಸ್ ಬಂದೇವ್ರಿ ಬಿಜೆಪಿ ಅವರು. ಅಲ್ಲ ಈಗ ಫ್ರೀ ಈಗ ಓಕೆ, ಜೋಶಿ ಅವರು ಆರಿಸಿ ಬಂದರೆ ನಿಮಗೆ ಹುಬ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ? ಹೆಂಗೆ ಆಗಿದೆ? ಖಂಡಿತ ಆಗಿದೆ. ವಿಮಾನ ನಿಲ್ದಾಣ ತೋಳನ್ಕೆರೆ ಹಾವು ಇತ್ರಿ, ಅದು ಹೇಳಿ ತೋಳಿನಕೆರೆ ಹಾವಿನಿಂದ ತುಂಬಿತ್ರಿ. ಇದು ಅಭಿವೃದ್ಧಿ ಆಗಿದ್ ನೋಡ್ತೀರಾ? ಆಮೇಲೆ ಇಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗಿದೆ. ಓಕೆ, ಒಂದೇ ವಿಷಯ ಏನಂದ್ರೆ ಅಲ್ಲಿ ನಾವು ಸರ್ಕಾರ ಮಾಡ್ಲಿಕ್ಕೆ 272 ಜನ ಬೇಕು. 270 ಜನ ಕ್ಯಾಂಡಿಡೇಟ್ ಇರಿಸಿರ ಕೇಳ್ರಿ ಅವರು. 270 ಜನ ಕ್ಯಾಂಡಿಡೇಟ್ ಇದ್ದಾರೆ ಹತ್ರ. ಏನ್ ಸರ್ಕಾರ ಮಾಡ್ತಾರೆ ಅವರು? ಏನ್ ಸರ್ಕಾರ ಮಾಡ್ತಾರೆ ಅವರು? ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಹತ್ರ 272 ಕ್ಯಾಂಡಿಡೇಟ್ ಇಲ್ಲ ದೇಶದಲ್ಲಿ. ನಾಚಿಕೆ. ಓಕೆ, ನಾನು ಈ ಪ್ರಶ್ನೆನ ನೆನ್ನೆ ಕೂಡ ಕೇಳಿದ್ದೆ. ನಾನು ನೆನ್ನೆ ಕೂಡ ಕೇಳಿದ್ದೆ. ಒಂದು ನಿಮಿಷ, ಸ್ವಾತಂತ್ರ್ಯ ನಂತರ ನರೇಂದ್ರ ಮೋದಿ ಹೇಳ್ತಾ ಇದ್ರು ಮೊನ್ನೆ ಅಂದ್ರೆ 2014ರಿಂದ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತೇಳಿ. ಅವರು ಮಾಡೋಕ್ಕಾಗಿಲ್ಲ ಗೊತ್ತಿಲ್ಲ. ಆದ್ರೆ ಈ ಬಾರಿ ನೀವು 300ಕ್ಕಿಂತಲೂ ಕಡಿಮೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. 230. ಎಲ್ಲೋದ್ರಿ ನೀವು? 230. ಆ? 230ಕ್ಕೂ ಹೆಚ್ಚು. ನಿಮಗೆ ಬರೋದೇ ಕಷ್ಟ ಇದೆ. ಭಾರತ ಮುಕ್ತ ನೀವೇ ಮಾಡ್ಕೊಂಡ್ಬಿಟ್ರಿ. ನಮ್ದು ರಾಜೀನಾಮೆ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇಂಡಿಯಾ ಪಾರ್ಟಿ ಟೀಮಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಬಿಜೆಪಿ ಮುಕ್ತ ಭಾರತ ಮಾಡೋಕೆ ನಾವು ಈ ಕೆಲ್ಸ ಮಾಡಾಕತ್ತೀವಿ. ಸಾಧ್ಯವಿಲ್ಲ, ಬೇರೆ ಏನಲ್ಲ. ಸಾಧ್ಯವಿಲ್ಲ. ಇಂಡಿಯಾ ಅನ್ನೋದೇನಿದೆ ಅಲ್ಲ, ಇದು ಎಲ್ಲಾ ಸೇರಿ ಒಟ್ಟಿಗೆ ಭಾರತದಿಂದ ಹೊರಗೆ ಹಾಕ್ಬೇಕು. ಹಿಂದೆ ಬ್ರಿಟಿಷರನ್ನ ಹೊರಗಡೆ ಹಾಕ್ಬೇಕಾದ್ರೆ ನಾವೆಲ್ಲ ಭಾರತೀಯರು ಒಂದಾಗಿದ್ವಿ. ಇವತ್ತು ನಾವೆಲ್ಲರೂ ಒಂದಾಗಿ ಬಿಜೆಪಿಯನ್ನು ಹೊರಗೆ ಹಾಕ್ತೇವೆ. ನೀವು ಅದನ್ನ ನೋಡ್ತಾ ಇಲ್ಲ. ಓಕೆ, ಹಾಗಿದ್ರೆ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು, ಎಲ್ಲರ ಆಸ್ತಿಗಳನ್ನ ನಾವು ಸ್ಕ್ಯಾನ್ ಮಾಡ್ತೀವಿ, ಅದನ್ನ ಮುಸ್ಲಿಮರಿಗೆ ಹಂಚ್ತೀವಿ ಅಂತೇಳಿ. ನರೇಂದ್ರ ಮೋದಿ ಅವ್ರಿಗೆ ಮಾತನ್ನ ಹೇಳಿದ್ರು ನೋಡಿ. ನೀವು ಎಲ್ಲರೂ ಒಂದು ಅಂತ ಹೇಳ್ತೀರಿ. ತಪ್ಪು ಮಾಹಿತಿ ಕೊಡ್ತೀರೇನ್ರಿ? ಆ ರೀತಿ ರಾಹುಲ್ ಗಾಂಧಿ ಅವರು ಯಾವಾಗೂ ಹೇಳಿಲ್ಲ. ಆ ರೀತಿ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ತಾವು ಇದ್ರ ಮುಖಾಂತರ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ಉಲ್ಲೇಖ ಮಾಡಿ. ಮೋದಿ ಅವರು ತಪ್ಪು ಹೇಳಕತ್ತಾರ. ತಪ್ಪು ಹೇಳಿದ ಸುಳ್ಳು ಹೇಳಕ ಬೇರೆ ಏನಲ್ಲ ಅವ್ರದ್ದು. ಹುಟ್ಟ ಸುಳ್ಳು ಯಾವ್ದು ಕರೆ ಮಾತಾಡ್ತಾರೆ ಹೇಳ್ರಿ. ಈಗ ಇವರ ಜ್ಞಾನವನ್ನ ಯಾವ ರೀತಿ ನಾವು ಚೆಕ್ ಮಾಡ್ಬೇಕು? ಅವ್ರು ಹೇಳ್ತಾರೆ ನಾವು ಆತರ ಹೇಳಿಲ್ಲ, ಸಂಪತ್ತನ್ನು ಹಂಚಿಕೆ ಮಾಡೋದಿಲ್ಲ, ಮಂಗಲಸೂತ್ರವನ್ನು ಕೊಡ್ತೇವೆ ಅಂತ ನರೇಂದ್ರ ಮೋದಿ ಹೇಳಿದ್ರು, ರಾಹುಲ್ ಗಾಂಧಿ ಹೇಳಿಲ್ಲ ಅಂತ. ಇಷ್ಟು ವರ್ಷಗಳ ಕಾಲ ತುಷ್ಟೀಕರಣ ನೀತಿಯನ್ನು ಅನುಸರಿಸಿ ಇವತ್ತು ಅದು ಸ್ವಾತಂತ್ರ್ಯ ನಂತರ ಅವಾಗಲಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ? ತುಷ್ಟೀಕರಣ ನೀತಿ, ಮುಸ್ಲಿಮರನ್ನ ಅವ್ರನ್ನ ಅಪೀಸ್ಮೆಂಟ್ ಮಾಡೋದ್ರ ಮೂಲಕ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ಮಾಡಿದ್ದಾರೆ. ಅವ್ರಿಗೆ ಯಾವ್ದು ಸೌಲಭ್ಯಗಳನ್ನು ಕೊಟ್ಟಿಲ್ಲ ಇವರು. ಇವತ್ತು ಸನ್ಮಾನ್ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೇರವಾಗಿ ಎಲ್ಲ ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಏಕ್ ಭಾರತ್ ಶ್ರೇಷ್ಠ ಭಾರತ್